ಹಿಂದೂ ಫೈರ್ ಬ್ರ್ಯಾಂಡ್ ಬಸವನಗೌಡ ಯತ್ನಾಳ್ ಬಗ್ಗೆ ಕಿಡಿಕಾರಿದ್ದು, ನಮ್ಮ ಬಗ್ಗೆ ಮಹಾನುಭಾವ ಏನೇನೋ ಮಾತಾಡ್ತಾರೆ. ನೀನು ಜೆಡಿಎಸ್ ಸೇರಿ ಕಬಾಬ್ ಬಿರಿಯಾನಿ ತಿನ್ನುವಾಗ ಎಲ್ಲಿ ಹೋಗಿದ್ದಪ್ಪ ಹಿಂದೂ ಹುಲಿ? ಜೆಡಿಎಸ್ಗೆ ಹೋಗಿದ್ದಲ್ಲ, ನಿನಗೆ ನಾಚಿಕೆ ಆಗೋದಿಲ್ವಾ? ಈಗ ಬಿಜೆಪಿ ಪಕ್ಷ ಸಿದ್ಧಾಂತದ ಬಗ್ಗೆ ಮಾತಾಡ್ತೀಯಾ, ಮೋದಿ ಅವರ ಬಗ್ಗೆ ಮಾತಾಡ್ತೀಯಲ್ಲ, ನೀನು ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತೀಯಾ? ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನಿನ್ನ ಮಕ್ಕಳನ್ನ ಕರೆದುಕೊಂಡು ವೈಭವೀಕರಿಸಿದ್ದೀಯಾ? ಅದು ಕುಟುಂಬ ರಾಜಕಾರಣ ಅಲ್ವಾ? ಯಡಿಯೂರಪ್ಪನವರದ್ದು ಕುಟುಂಬ ರಾಜಕಾರಣ ಮಾಡಿಲ್ಲ. ರಾಘವೇಂದ್ರ ಸಿಂಡಿಕೇಟ್ ಮೆಂಬರ್ ಆಗಿ 3 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ನಿನಗೆ ವಿಜಯಪುರದಲ್ಲಿ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ನೀನು ಕೇರ್ ಆಫ್ ಫುಟ್ಪಾತ್ ಆಗ್ತಾ ಇದ್ದೆ ಅಂತಾನು ಹೇಳಿದ್ರು. ಚಿಕನ್ ಬಿರಿಯಾನಿ ಕಬಾಬ್ ಇಫ್ತಿಯಾರ್ ಕೂಟದಲ್ಲಿ ಭಾರಿ ಹಿಂದೂ ಹುಲಿ ಬರ್ಲಿ, ಇದು ಉತ್ತರ ಕೊಡ್ಲಿ. ಎಲ್ಲೋಗಿತ್ತಪ್ಪ ನೀನು ಹಿಂದೂ ಹುಲಿ? ಕಬಾಬು ಇಫ್ತಿಯಾರ್ ಕೂಟ ಮಾಡಿಸಿದೆಯಲ್ಲ, ನೋಡಿ ಸ್ವಯಂ ಘೋಷಿತ ಹಿಂದೂ ಹುಲಿನೂ ಅಲ್ಲ ಏನಿಲ್ಲ. ಕಬಾಬು ಚಿಕನ್ ಬಿರಿಯಾನಿ ಯಾವ ಅಲ್ಪಸಂಖ್ಯಾತ ತಿನ್ಸಿದೆಯಲ್ಲಪ್ಪ, ಅವತ್ತೆಲ್ಲಿ ಹೋಗಿತ್ತು? ನಿಂದಿತ್ತು JDS ಹೋಗಿದ್ದಲ್ಲ, ನಾಚಿಕಾಗಲಿ ನಿನಗೆ? JDS ಹೋಗಿದ್ದಿಲ್ಲ? ಭಾರಿ ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತಿ ಅಂತ ಹೇಳ್ತಿಯಲ್ಲ, ನರೇಂದ್ರ ಮೋದಿ ಹೆಸರು ಹೇಳಕ್ಕೆ ಯೋಗ್ಯತೆ ಇದೆ ನಿನಗೆ? ಅಟಲ್ ಜೀವನ ಸಚಿವ ಸಂಪುಟದಲ್ಲಿ ಕೇಂದ್ರ ಸಚಿವರಾಗಿದ್ದೆ ಅಂತ ಹೇಳ್ತಲ್ಲ, ನಾಚಿಕೆ ಆಗಲಿ ನಿನಗೆ? ನೀನು ಯಾಕೆ ಬಿಜೆಪಿ ಬಿಟ್ಟೋದೆ? ಅವತ್ತು ನಿನ್ನ ಕರೆದವದ್ದು ಯಾರು? ಯಡಿಯೂರಪ್ಪ ನಮಗೆಲ್ಲ ಹೇಳಿದ್ರು. ವಿವಾದಿತ ಜಾಗದಲ್ಲಿ ರಾತ್ರೋರಾತ್ರಿ ಕಾಂಪೌಂಡ್ ನಿರ್ಮಾಣ ಆಗಿದೆ. ನಿನ್ನೆ ಈ ಜಾಗಕ್ಕಾಗಿ ಕಾಂಗ್ರೆಸ್ ಜೆಡಿಯು ನಾಯಕರ ಮಧ್ಯೆ ಗಲಾಟೆ ನಡೆದಿತ್ತು. ಇದೀಗ ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ರಸ್ತೆಯಲ್ಲಿರುವಂತಹ ಈ ಜಾಗದಲ್ಲಿ ಕಾಂಗ್ರೆಸ್ ನಾಯಕರು ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್. ಏಷ್ಯಾದ ಅತಿ ದೊಡ್ಡ ಏರ್ ಶೋಗೆ ದಿನಗಣನೆ ಆರಂಭ ಆಗಿದೆ. ನಾಳೆಯಿಂದ ಯಲಹಂಕ ವಾಯುನೆಲೆಯಲ್ಲಿ ಏರ್ ಶೋ ಆರಂಭ ಆಗಲಿಕ್ಕಿದೆ. 10ನೇ ತಾರೀಕಿಂದ 14ನೇ ತಾರೀಕಿನವರೆಗೂ ಏರ್ ಶೋ ನಡೆಯುತ್ತೆ. ಸೂರ್ಯ ಕಿರಣ, ಸಾರಂಗ್, ತೇಜಸ್, ಫೈಟರ್ ಜೆಟ್, ಲೋಹದ ಹಕ್ಕಿಗಳ ಕಲರವ ಕಣ್ತುಂಬಿಕೊಳ್ಳುವುದಕ್ಕೆ ಜನರು ಕಾತರರಾಗಿದ್ದಾರೆ. ಬರ್ತಾ ಇದ್ದೀವಿ, ಚೆನ್ನಾಗಿದೆ. ಆಮೇಲೆ ಎಕ್ಸಿಬಿಷನ್ ಎಲ್ಲ ಇರುತ್ತೆ, ಚೆನ್ನಾಗಿದೆ. ಮಕ್ಕಳೆಲ್ಲ ಕರ್ಕೊಂಡ್ಬಂದು ಅದ್ರ ಬಗ್ಗೆ ನಾಲೆಜ್ ಎಲ್ಲ ಗೊತ್ತಾಗುತ್ತೆ. ಒಳಗಡೆ ಎಲ್ಲ ಎಕ್ಸಿಬಿಷನ್ ಇಟ್ಟಿರ್ತಾರೆ, ಚೆನ್ನಾಗಿ ಅನ್ಸುತ್ತೆ, ಖುಷಿ ಆಗುತ್ತೆ ಮ್ಯಾಮ್. ಮಕ್ಕಳಿಗೆಲ್ಲ ತುಂಬಾ ಎಂಜಾಯ್ ಮಾಡ್ತಾರೆ. ಎಕ್ಸ್ಕ್ಲೂಸಿವ್ ಆಗಿ ಫ್ಯಾಮಿಲಿಗಳಿಗೆ ಅಂತ ಮಾಡುವಂತ ರಿಯಾಜ್ ಸೆಕ್ಷನ್ ಹೇಗೆ ಅನ್ಸುತ್ತೆ? ಹೇಗೆ ಪ್ರಿಪೇರ್ ಆಗಿ ಬರ್ತೀರಾ ನೀವು? ಹಿಂದಿನ ದಿವಸ ಇದೆಲ್ಲ ಪ್ರಿಪರೇಷನ್ ಇರುತ್ತೆ, ಬಿಸಿಲು ಎಲ್ಲ ಇರುತ್ತಲ್ಲ? ಇರುತ್ತೆ ಮ್ಯಾಮ್, ಆದ್ರೂ ಒಂದು ಖುಷಿ. ಇದು ನೋಡೋದೇ ಖುಷಿ, ಯಾವ ಬಿಸಿಲು ಅಂತ ಏನಿಲ್ಲ, ಇದು ನೋಡೋದೇ ಒಂದು ಖುಷಿ. ಆಮೇಲೆ ಇದು ಎಲ್ರಿಗೂ ಸಿಗೋದಿಲ್ಲ, ನೋಡ್ಬೇಕಂತ ಎಷ್ಟೋ ಜನ ಕಾಯ್ತಾ ಇರ್ತಾರೆ, ಎಲ್ರಿಗೂ ಅಪರ್ಚುನಿಟಿ. ನಾವು ಹೊಸಕೋಟೆಯಿಂದ ಬಂದಿದ್ದೀವಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 45 ಮೆಂಬರ್ಸ್ ಮಕ್ಕಳನ್ನ ಕರ್ಕೊಂಡ್ಬಂದಿದ್ದೀವಿ. ನಾವು 4 ಮೆಂಬರ್ಸ್ ಟೀಚರ್ಸ್ ಬಂದಿದ್ದೀವಿ. ತುಂಬ ಖುಷಿ ಅನ್ನಿಸ್ತಿದೆ ನೋಡೋದಕ್ಕೆ. ಯಾವತ್ತೂ ಕೂಡ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ಕ್ರೈಸ್ಟ್ ಡಿಪಾರ್ಟ್ಮೆಂಟಿಂದ ಬಂದಿರೋದು ನಾವು. ಇದ್ರ ಬಗ್ಗೆ ಮಕ್ಕಳಿಗೆ ಏನಾಗುತ್ತೆ ಗೊತ್ತಾಗುತ್ತೆ, ಹೇಗೆಲ್ಲ ಏರೋ ಸ್ಪೇಸ್ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಆಮೇಲೆ ವೆರೈಟಿ ಇರುತ್ತೆ. ನಾವು ಹೊಸಕೋಟೆಯಿಂದ ಬಂದಿದ್ದೀವಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 45 ಮೆಂಬರ್ಸ್ ಮಕ್ಕಳನ್ನ ಕರ್ಕೊಂಡ್ಬಂದಿದ್ದೀವಿ. ನಾವು ಸಿಮೆಂಟ್ ಮಿಕ್ಸರ್ ಲಾರಿ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿಯಾಗಿ ದಂಪತಿ ಇಬ್ಬರು ಸ್ಥಳದಲ್ಲಿಯೇ ಸಾವನ್ನಪ್ಪಿರುವಂತಹ ಘಟನೆ ಕೆಂಗೇರಿ ಬಳಿ ನಡೆದಿದೆ. ಕೆಂಗೇರಿಯ ಮಧು ಜಂಕ್ಷನ್ ನಿಂದ ಉತ್ತರಹಳ್ಳಿ ಕಡೆಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಈ ಅವಘಡ ನಡೆದಿದೆ. ಶಬಾನಾ ಬೇಗಂ ಮತ್ತು ಆಸಿಫ್ ಅಹಮದ್ ಮೃತ ದಂಪತಿಯಾಗಿದ್ದು, ಸ್ಥಳಕ್ಕೆ ಕೆಂಗೇರಿ ಸಂಚಾರಿ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಮಂಗಳೂರಿನ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾ ರಸ್ತೆಯಲ್ಲಿ ಅಕ್ರಮವಾಗಿ ಮರದ ದಿಮ್ಮಿಗಳನ್ನು ಸಾಗಿಸ್ತಾ ಇದ್ದ ವಾಹನವನ್ನು ಅರಣ್ಯ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ವಿವಿಧ ಜಾತಿಯ 26 ಮರದ ದಿಮ್ಮಿಗಳು ಸೇರಿದಂತೆ ಒಟ್ಟು 6 ಲಕ್ಷ ಬೆಲೆ ಬಾಳುವ ಸೊತ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಮರ ಸಾಗಾಟ ಮಾಡ್ತಾ ಇದ್ದ ಕುಂದಾಪುರ ತಾಲೂಕಿನ ಮೊಹಮ್ಮದ್ ಸಿರಾಜ್ ಎಂಬಾತನನ್ನ ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಲಾಗಿದೆ. ಹೋಳಿ ಸಾಗಾಟದ ಪಿಕಪ್ ವಾಹನ ರಸ್ತೆಯಲ್ಲಿ ಮಗುಚಿ ಬಿದ್ದಿರುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಳೆಂಜಿ ಮಲೈ ರಕ್ಷಿತಾರಣ್ಯದ ಒಳರಸ್ತೆಯಲ್ಲಿ ನಡೆದಿದೆ. ತಮಿಳುನಾಡು ನೋಂದಣಿಯ ಪಿಕಪ್ ವಾಹನ ಕನ್ಯಾನ ಜಂಕ್ಷನ್ನಿಂದ ಕಳಂಜಿ ಮೇಲೆ ರಕ್ಷಿತಾರಣ್ಯದಲ್ಲಿ ಹಾದು ಹೋಗ್ತಾ ಇತ್ತು. ಮುಂದಿನಿಂದ ಬರ್ತಾ ಇದ್ದ ಮತ್ತೊಂದು ವಾಹನಕ್ಕೆ ಸೈಡ್ ಕೊಡೋ ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಪಿಕಪ್ ರಸ್ತೆ ಬದಿಗೆ ವಾಲಿ ಪಲ್ಟಿ ಆಗಿದೆ.
ಮೂರು ಕಳುವು ಪ್ರಕರಣದಲ್ಲಿ ಬಂಧಿತನಾಗಿದ್ದಂತ ಆರೋಪಿ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ. ಇದೀಗ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನ ಮಂಗಳೂರಿನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಕಡಬ ತಾಲೂಕಿನ ಕೋನಾಲು ನಿವಾಸಿ 50 ವರ್ಷದ ಅಬ್ದುಲ್ ಬಂಧಿತ ಆರೋಪಿ 1999ರಲ್ಲಿ ಮಂಗಳೂರು ಪೂರ್ವ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹಾಗೂ 2012ರಲ್ಲಿ ಮಂಗಳೂರು ಉತ್ತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ 3 ಕಳುವು ಪ್ರಕರಣಗಳಲ್ಲಿ ಈತ ಬೇಕಾಗಿದ್ದ. ಹಿಂದೂ ಫೈರ್ ಬ್ರ್ಯಾಂಡ್ ಬಸವನಗೌಡ ಯತ್ನಾಳ್ ಬಗ್ಗೆ ಕಿಡಿಕಾರಿದ್ದು, ನಮ್ಮ ಬಗ್ಗೆ ಮಹಾನುಭಾವ ಏನೇನೋ ಮಾತಾಡ್ತಾರೆ, ನೀನು ಜೆಡಿಎಸ್ ಸೇರಿ ಕಬಾಬ್ ಬಿರಿಯಾನಿ ತಿನ್ನುವಾಗ ಎಲ್ಲಿ ಹೋಗಿದ್ದಪ್ಪ ಹಿಂದೂ ಹುಲಿ, ಜೆಡಿಎಸ್ಗೆ ಹೋಗಿದ್ದಲ್ಲ, ನಿನಗೆ ನಾಚಿಕೆ ಆಗೋದಿಲ್ವಾ? ಈಗ ಬಿಜೆಪಿ ಪಕ್ಷ ಸಿದ್ಧಾಂತದ ಬಗ್ಗೆ ಮಾತಾಡ್ತೀಯ, ಮೋದಿ ಅವರ ಬಗ್ಗೆ ಮಾತಾಡ್ತೀಯಲ್ಲ, ನೀನು ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತೀಯ, ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನಿನ್ನ ಮಕ್ಕಳನ್ನ ಕರೆದುಕೊಂಡು ವೈಭವೀಕರಿಸಿದ್ದೀಯಾ, ಅದು ಕುಟುಂಬ ರಾಜಕಾರಣ ಅಲ್ವಾ? ಯಡಿಯೂರಪ್ಪನವರದ್ದು ಕುಟುಂಬ ರಾಜಕಾರಣ ಮಾಡಿಲ್ಲ. ರಾಘವೇಂದ್ರ ಸಿಂಡಿಕೇಟ್ ಮೆಂಬರ್ ಆಗಿ 3 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ನಿನಗೆ ವಿಜಯಪುರದಲ್ಲಿ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ನೀನು ಕೇರ್ ಆಫ್ ಫುಟ್ಪಾತ್ ಆಗ್ತಾ ಇದ್ದೆ ಅಂತಾನು ಹೇಳಿದ್ರು. ಚಿಕನ್ ಬಿರಿಯಾನಿ ಕಬಾಬ್ ಇಫ್ತಿಯಾರ್ ಕೂಟದಲ್ಲಿ ಭಾರಿ ಹಿಂದೂ ಹುಲಿ ಬರ್ಲಿ, ಇದು ಉತ್ತರ ಕೊಡ್ಲಿ, ಎಲ್ಲೋಗಿದ್ದಪ್ಪ ನೀನು ಹಿಂದೂ ಹುಲಿ? ಕಬಾಬ್ ಇಫ್ತಿಯಾರ್ ಕೂಟ ಮಾಡಿಸಿದೆಯಲ್ಲ, ನೋಡಿ ಸ್ವಯಂ ಘೋಷಿತ ಹಿಂದೂ ಹುಲಿನೂ ಅಲ್ಲ ಏನಿಲ್ಲ. ಕಬಾಬು ಚಿಕನ್ ಬಿರಿಯಾನಿ ಯಾವ ಅಲ್ಪಸಂಖ್ಯಾತ ತಿನ್ಸಿದೆಯಲ್ಲಪ್ಪ, ಅವತ್ತೆಲ್ಲೋಗಿತ್ತು ನಿಂದಿತ್ತು JDS ಹೋಗಿದ್ದೆಲ್ಲ, ನಾಚಿಕಾಗಲಿ ನಿನಗೆ JDS ಹೋಗಿದ್ದಿಲ್ಲ. ಭಾರಿ ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತಿ ಅಂತ ಹೇಳ್ತಿಲ್ಲ. ನರೇಂದ್ರ ಮೋದಿ ಹೆಸರು ಹೇಳಕ್ಕೆ ಯೋಗ್ಯತೆ ಇದೆ ನಿನಗೆ? ಅಟಲ್ ಜಿ ಅವರ ಸಚಿವ ಸಂಪುಟದಲ್ಲಿ ಕೇಂದ್ರ ಸಚಿವರಾಗಿದ್ದೆ ಅಂತ ಹೇಳ್ತಲ್ಲ, ನಾಚಿಕಾಗಲಿ ನಿನಗೆ? ನೀನು ಯಾಕೆ ಬಿಜೆಪಿ ಬಿಟ್ಟೋದೆ? ಅವತ್ತು ನಿನ್ನ ಕರೆದವಂತ ಯಾರು? ಯಡಿಯೂರಪ್ಪ ನಮಗೆಲ್ಲ ಹೇಳಿದ್ರು. ವಿವಾದಿತ ಜಾಗದಲ್ಲಿ ರಾತ್ರೋರಾತ್ರಿ ಕಾಂಪೌಂಡ್ ನಿರ್ಮಾಣ ಆಗಿದೆ. ನಿನ್ನೆ ಈ ಜಾಗಕ್ಕಾಗಿ ಕಾಂಗ್ರೆಸ್ ಜೆಡಿಯು ನಾಯಕರ ಮಧ್ಯೆ ಗಲಾಟೆ ನಡೆದಿತ್ತು. ಇದೀಗ ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ರಸ್ತೆಯಲ್ಲಿರುವಂತಹ ಈ ಜಾಗದಲ್ಲಿ ಕಾಂಗ್ರೆಸ್ ನಾಯಕರು ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್. ಏಷ್ಯಾದ ಅತಿ ದೊಡ್ಡ ಏರ್ ಶೋಗೆ ದಿನಗಣನೆ ಆರಂಭ ಆಗಿದೆ. ನಾಳೆಯಿಂದ ಯಲಹಂಕ ವಾಯುನೆಲೆಯಲ್ಲಿ ಏರ್ ಶೋ ಆರಂಭ ಆಗಲಿಕ್ಕಿದೆ. 10ನೇ ತಾರೀಕಿಂದ 14ನೇ ತಾರೀಕಿನವರೆಗೂ ಏರ್ ಶೋ ನಡೆಯುತ್ತೆ. ಸೂರ್ಯ ಕಿರಣ, ಸಾರಂಗ್, ತೇಜಸ್, ಫೈಟರ್ ಜೆಟ್, ಲೋಹದ ಹಕ್ಕಿಗಳ ಕಲರವ ಕಣ್ತುಂಬಿಕೊಳ್ಳುವುದಕ್ಕೆ ಜನರು ಕಾತರರಾಗಿದ್ದಾರೆ. ಬರ್ತಾ ಇದ್ದೀವಿ, ಚೆನ್ನಾಗಿದೆ. ಆಮೇಲೆ ಎಕ್ಸಿಬಿಷನ್ ಎಲ್ಲ ಇರುತ್ತೆ, ಚೆನ್ನಾಗಿದೆ. ಮಕ್ಕಳೆಲ್ಲ ಕರ್ಕೊಂಡ್ಬಂದು ಅದ್ರ ಬಗ್ಗೆ ನಾಲೆಜ್ ಎಲ್ಲ ಗೊತ್ತಾಗುತ್ತೆ. ಒಳಗಡೆ ಎಲ್ಲ ಎಕ್ಸಿಬಿಷನ್ ಇಟ್ಟಿರ್ತಾರೆ, ಚೆನ್ನಾಗಿ ಅನ್ಸುತ್ತೆ, ಖುಷಿ ಆಗುತ್ತೆ ಮ್ಯಾಮ್. ಮಕ್ಕಳಿಗೆಲ್ಲ ತುಂಬಾ ಎಂಜಾಯ್ ಮಾಡ್ತಾರೆ. ಎಕ್ಸ್ಕ್ಲೂಸಿವ್ ಆಗಿ ಫ್ಯಾಮಿಲಿಗಳಿಗೆ ಅಂತ ಮಾಡುವಂತ ಹಿಯರ್ ಸೆಕ್ಷನ್ ಹೇಗೆ ಅನ್ಸುತ್ತೆ? ಹೇಗೆ ಪ್ರಿಪೇರ್ ಆಗಿ ಬರ್ತೀರಾ ನೀವು? ಹಿಂದಿನ ದಿವಸ ಇದೆಲ್ಲ ಪ್ರಿಪರೇಷನ್ ಇರುತ್ತೆ, ಬಿಸಿಲು ಎಲ್ಲ ಇರುತ್ತಲ್ಲ? ಇರುತ್ತೆ ಮ್ಯಾಮ್, ಆದ್ರೂ ಒಂದು ಖುಷಿ. ಇದು ನೋಡೋದೇ ಖುಷಿ, ಯಾವ ಬಿಸಿಲು ಅಂತ ಏನಿಲ್ಲ, ಇದು ನೋಡೋದೇ ಒಂದು ಖುಷಿ. ಆಮೇಲೆ ಇದು ಎಲ್ರಿಗೂ ಸಿಗೋದಿಲ್ಲ, ನೋಡ್ಬೇಕಂತ ಎಷ್ಟೋ ಜನ ಕಾಯ್ತಾ ಇರ್ತಾರೆ, ಎಲ್ರಿಗೂ ಅಪರ್ಚುನಿಟಿ. ನಾವು ಹೊಸಕೋಟೆಯಿಂದ ಬಂದಿದ್ದೀವಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 45 ಮೆಂಬರ್ಸ್ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀವಿ. ನಾವು 4 ಮೆಂಬರ್ಸ್ ಟೀಚರ್ಸ್ ಬಂದಿದ್ದೀವಿ. ತುಂಬ ಖುಷಿ ಅನ್ನಿಸ್ತಿದೆ ನೋಡೋದಕ್ಕೆ. ಯಾವತ್ತೂ ಕೂಡ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ಕ್ರೈಸ್ಟ್ ಡಿಪಾರ್ಟ್ಮೆಂಟಿಂದ ಬಂದಿರೋದು ನಾವು. ಇದ್ರ ಬಗ್ಗೆ ಮಕ್ಕಳಿಗೆ ಏನಾಗುತ್ತೆ ಗೊತ್ತಾಗುತ್ತೆ, ಹೇಗೆಲ್ಲ ಏರೋ ಸ್ಪೇಸ್ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಆಮೇಲೆ ವೆರೈಟಿ ಇರುತ್ತೆ. ನಾವು ಹೊಸಕೋಟೆಯಿಂದ ಬಂದಿದ್ದೀವಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 45 ಮೆಂಬರ್ಸ್ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀವಿ. ನಾವು ಸಿಮೆಂಟ್ ಮಿಕ್ಸರ್ ಲಾರಿ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿಯಾಗಿ ದಂಪತಿ ಇಬ್ಬರು ಸ್ಥಳದಲ್ಲಿಯೇ ಸಾವನ್ನಪ್ಪಿರುವಂತಹ ಘಟನೆ ಕೆಂಗೇರಿ ಬಳಿ ನಡೆದಿದೆ. ಕೆಂಗೇರಿಯ ಮಧು ಜಂಕ್ಷನ್ ನಿಂದ ಉತ್ತರಹಳ್ಳಿ ಕಡೆಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಈ ಅವಘಡ ನಡೆದಿದೆ. ಶಬಾನಾ ಬೇಗಂ ಮತ್ತು ಆಸಿಫ್ ಅಹಮದ್ ಮೃತ ದಂಪತಿಯಾಗಿದ್ದು, ಸ್ಥಳಕ್ಕೆ ಕೆಂಗೇರಿ ಸಂಚಾರಿ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಮಂಗಳೂರಿನ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾ ರಸ್ತೆಯಲ್ಲಿ ಅಕ್ರಮವಾಗಿ ಮರದ ದಿಮ್ಮಿಗಳನ್ನು ಸಾಗಿಸ್ತಾ ಇದ್ದ ವಾಹನವನ್ನು ಅರಣ್ಯ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ವಿವಿಧ ಜಾತಿಯ 26 ಮರದ ದಿಮ್ಮಿಗಳು ಸೇರಿದಂತೆ ಒಟ್ಟು 6 ಲಕ್ಷ ಬೆಲೆ ಬಾಳುವ ಸೊತ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಮರ ಸಾಗಾಟ ಮಾಡ್ತಾ ಇದ್ದ ಕುಂದಾಪುರ ತಾಲೂಕಿನ ಮೊಹಮ್ಮದ್ ಸಿರಾಜ್ ಎಂಬಾತನನ್ನ ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಲಾಗಿದೆ.